ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೇ ಮೊದಲ ಗಣಗೋರ ಒಂದು ವಿಮಾನ ದುರಂತ ಅನ್ಬೋದು. ಏನು ಇವತ್ತು ಬೆಳಗ್ಗೆ 8:45 ಸುಮಾರಿಗೆ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಹಾಗೂ ಇತರರು ಪ್ರಯಾಣ ಮಾಡುತ್ತಿದ್ದ ಜೆಟ್ ಫ್ಲೈಟ್ ಇದೀಗ ಪೂನಾ ಜಿಲ್ಲೆಯ ಬಾರಾಮತಿಯ ಏರ್ಪೋರ್ಟ್ನಲ್ಲಿ ಸ್ಫೋಟಗೊಂಡು ದುರಂತಕ್ಕೀಡಾದು ಭಾರೀ ಒಂದು ದುರಂತ ನಡೆದಿದೆ. ನಾವೀಗ ಈ ಸ್ಪಾಟ್ನಿಂದ ಪ್ರತ್ಯಕ್ಷ ಒಂದು ವರದಿಯನ್ನು ಕೊಡ್ತಾ ಇದ್ದೀವಿ. ಏನು ಬೆಳಿಗ್ಗೆ ಈ ದುರಂತ ನಡೆದಿದೆ. ಈಗ ರಾತ್ರಿ ಆದರೂ ಕೂಡ ಇಲ್ಲಿ ಹಲವಾರು ಆಯಾಮಗಳಲ್ಲಿ ಒಂದು ತನಿಖೆಯನ್ನು ಮಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಯಾಕಂತಂದರೆ ಬಾರಾಮತಿಯ ಏರ್ಪೋರ್ಟ್ನ 11ನೇ ನಂಬರ್ ರನ್ವೇದಲ್ಲಿ ಸುರಕ್ಷಿತವಾಗಿ ಇಳಿಬೇಕಾಗಿದ್ದ ಏನು ಲಘು ವಿಮಾನ ಮೊದಲಿಗೆ ಅದು ಲ್ಯಾಂಡಿಂಗ್ ಆಗೋಕ್ಕೆ ಆಗಲ್ಲ. ಅಜಿತ್ ಪವಾರ್ ಹಾಗೂ ಇತರರು ಪ್ರಯಾಣ ಮಾಡ್ತಕ್ಕಂಥ ವಿಮಾನದ ಪೈಲಟ್ ಏನು ATSಗೆ ಅಂದರೆ ಏರ್ ಟ್ರಾಫಿಕ್ ಏನು ಕಂಟ್ರೋಲ್ ರೂಮ್ ಏನಿರುತ್ತೆ ಅವರಿಗೆ ಒಂದು ಸಂಪರ್ಕವನ್ನು ಮಾಡ್ತಾರೆ. ಸ್ಪಷ್ಟವಾಗಿ ನನಗೆ ರನ್ವೇ ಕಾಣಲ್ಲ ಅಂತ ಒಂದು ಮಾಹಿತಿಯನ್ನು ಕೇಳ್ತಾರೆ. ಆಗ ಅಲ್ಲಿ ಅಧಿಕಾರಿಗಳು ಇನ್ನೊಂದು ಸಾರಿ ಪ್ರಯತ್ನ ಮಾಡಿ ಈಗ ಮತ್ತೊಂದು ಸಾರಿ ಮೇಲಕ್ಕೆ ವಿಮಾನನ ಹಾರಿಸಿ ಮತ್ತು ಬೇರೆ ಮಾರ್ಗದಿಂದ ಈ ಕಡೆ ಬಂದು ಮತ್ತೊಮ್ಮೆ ಪ್ರಯತ್ನ ಮಾಡಿ ಅನ್ನೋ ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆ ಪ್ರಕಾರ ಒಂದು 15 ನಿಮಿಷಗಳ ಬಳಿಕ ಮತ್ತೊಮ್ಮೆ ಏನು ಜೆಟ್ ಫ್ಲೈಟನ್ನು ಲ್ಯಾಂಡಿಂಗ್ ಮಾಡುವ ವೇಳೆ ಒಂದು ದುರಂತ ಆಗುತ್ತೆ. ದುರಂತ ಯಾಕಾಯ್ತು ಅನ್ನೋದು ಇನ್ನೂ ಕೂಡ ನಿಖರವಾಗಿ ಸ್ಪಷ್ಟವಾದಂಥ ಕಾರಣ ಗೊತ್ತಾಗಿಲ್ಲ. ಈ ನಿಟ್ಟಿನಲ್ಲಿ ಹಲವಾರು ಆಯಾಮಗಳ ತನಿಖೆ ನಡೀತಾ ಇದೆ. ಈ ಕುರಿತು ಹಲವಾರು ಸಂಶಯಗಳು ಕೂಡ ಎದ್ದಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಈಗ ಸ್ಥಳದಲ್ಲಿ ಏನು DGCA ಒಂದು ತಂಡ ಇಲ್ಲಿ ಬೀಡುಬಿಟ್ಟು ಸಮಗ್ರವಾದ ತನಿಖೆಗೆ ಮುಂದಾಗಿದೆ. DGCA ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ನಾವು ಕರಿತೀವಿ. ಇದು ಭಾರತ ಸರ್ಕಾರದ ಏನು ಸಿವಿಲ್ ಏವಿಯೇಷನ್ ಒಂದು ಅಡಿಯಲ್ಲಿ ಇದೊಂದು ಟೀಮು ಕೆಲಸ ಮಾಡುತ್ತೆ. ಈ ಟೀಮಿನ ಏನು ತಂಡದ ಒಂದು ಅಧಿಕಾರಿಗಳು ಮತ್ತು ಇನ್ನಿತರ ಸಿಬ್ಬಂದಿಗಳು ಆಗಮಿಸಿ ಇಲ್ಲಿ ಇರ್ತಕ್ಕಂಥ ಏನು ಅವಶೇಷಗಳು ಏನು ಸ್ಫೋಟಗೊಂಡು ಛಿದ್ರವಾಗಿ ಸಂಪೂರ್ಣ ಕರಕಲಾಗಿರ್ತಕ್ಕಂಥ ಒಂದು ಲಘು ವಿಮಾನವನ್ನು ಅವಶೇಷಗಳನ್ನು ಮತ್ತು ಇನ್ನಿತರ ವಸ್ತುಗಳನ್ನು ಇಲ್ಲಿ ಪರಿಶೀಲನೆಯನ್ನು ಮಾಡಿ ಯಾಕೆ ಈ ದುರಂತ ಆಯಿತು ಅನ್ನೋದನ್ನು ಕಂಡು ಹಿಡಿಯೋಕ್ಕೆ ಇಲ್ಲಿ ಇಡೀ ತಂಡ ಮುಂದಾಗಿರೋದು ನಮಗೆ ದೃಶ್ಯದಲ್ಲಿ ಕಂಡುಬರುತ್ತೆ. ಏನು ಇದು ಮುಖ್ಯವಾಗಿ DGCA ಏನು ಮಾಡುತ್ತೆ ಅಂತಂದರೆ ಏನು ಸಿವಿಲ್ ಏವಿಯೇಷನ್ ಸೇಫ್ಟಿಗೆ ಸಂಬಂಧಪಟ್ಟಂತೆ, ಏರ್ಪೋರ್ಟ್ ಸರ್ವಿಸಿಗೆ ಸಂಬಂಧಪಟ್ಟಂತೆ ಮತ್ತು ಎನ್ಫೋರ್ಸ್ಮೆಂಟ್ ಆಫ್ ರೆಗ್ಯುಲೇಷನ್ಸ್ ಅಂತ ಏನು ಕರಿತೀವಿ ಆ ನಿಟ್ಟಿನಲ್ಲಿ ಇದೆಲ್ಲ ಒಂದು ಕಾರ್ಯ ನಿರ್ವಹಿಸುತ್ತೆ. ಈ ನಿಟ್ಟಿನಲ್ಲಿ DGCA ಮುಖ್ಯಸ್ಥರು ಏನು IAS ಆಫೀಸರ್ ಆಗಿರ್ತಾರೆ. ಸದ್ಯ ಫಯಾಜ್ ಅಹಮದ್ ಕಿದ್ವಾಯಿ ಅವರು ಈ ಒಂದು ನೇತೃತ್ವ ಈ ತಂಡದಲ್ಲಿ ಇದೆ. ಇಡೀ ತಂಡ ಯಾವ ರೀತಿಯಾಗಿ ವಿಮಾನ ದುರಂತಕ್ಕೀಡಾಯಿತು, ಅದಕ್ಕೆ ನಿಖರ ಕಾರಣ ಏನೆಲ್ಲ ಆಗಿದೆ ಅನ್ನೋದರತ್ತ ಅವರ ಚಿತ್ತವನ್ನು ನೆಟ್ಕೊಂಡು ಇಲ್ಲಿ ಒಂದು ಸಮಗ್ರವಾದ ಪರಿಶೀಲನೆ ಮಾಡ್ತಾಯಿದ್ದಾರೆ. ಹಲವಾರು ಟೀಮ್ನಲ್ಲಿ ನಾವು ಕಾಣ್ಬೋದು ಅಧಿಕಾರಿಗಳ ತಂಡ ಮತ್ತು ಸಿಬ್ಬಂದಿಗಳ ತಂಡ ಇದೆ. ಅವರು ಇಂಚುಂಚು ಒಂದು ಮಾಹಿತಿಯನ್ನು ಅಲ್ಲಿ ಕಲೆ ಹಾಕ್ತಾ ಇರೋದು ಇಲ್ಲಿ ದೃಶ್ಯಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅಂದರೆ ಸುಟ್ಟು ಕರಕಲಾದಂಥ ವಿಮಾನದಲ್ಲಿ ಅಳಿದುಳಿದ ಅವಶೇಷಗಳನ್ನು ಇನ್ನಿತರ ವಸ್ತುಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ. ಇದರ ಆಧಾರದ ಮೇಲೆ ಏನೆಲ್ಲ ಕಾರಣ ಇರ್ಬೋದು, ಅಂದರೆ ಇಲ್ಲಿರ್ತಕ್ಕಂಥ ಒಂದು ಘಟನೆಗೆ ಯಾವ ಕಾರಣ ಇರ್ಬೋದು ಅನ್ನೋದು ನಿಟ್ಟಿನಲ್ಲಿ ಅವರು ತನಿಖೆಯನ್ನು ಮಾಡ್ತಾರೆ. ಇವರ ತನಿಖೆ ಮತ್ತು ಇನ್ನಿತರರ ತನಿಖೆಯ ಬಳಿಕವಷ್ಟೇ ಯಾವ ರೀತಿ DCM ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಕ್ಕಂಥ ಜೆಟ್ ಫ್ಲೈಟ್ ಕ್ರ್ಯಾಶ್ ಆಗಿ